ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಕರ್ನಾಟಕದ ರಕ್ಷಣಾ ಸಮಿತಿ ಅಂದರೆ ಕನ್ನಡಿಗರ ಒಂದು ಹಬ್ಬ. ಕನ್ನಡಿಗರು ಇವತ್ತು ಕನ್ನಡವನ್ನು ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳೋ ದಿನ. ಇವತ್ತು ನಮ್ಮ ಸಂಘಟನೆ ಪ್ರಾರಂಭವಾಗಿ 26 ವರ್ಷ ಇದೆ. ಕನ್ನಡಕ್ಕೆ ನಾವು ಇವತ್ತು ಪ್ರಾತಿನಿಧ್ಯ ಕೊಡಬೇಕಂತ ಧರ್ಮ ಇದೆ. ಕನ್ನಡನ ನಾವು ಎಷ್ಟು ಪ್ರೀತಿಯಿಂದ ತಾಯಿ ಅಂತ ನೋಡ್ತೀವೋ ಹಾಗೆ ತೆಲುಗು, ತಮಿಳು, ಮಲಯಾಳಿ ಇತರೆ ಭಾಷೆಗಳು ಪ್ರೀತಿಯಿಂದ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಥರ ನೋಡ್ಬೇಕನ್ನೋದು ನಮ್ಮ ಸಂಘಟನೆಯ ಉದ್ದೇಶ. ಅದ್ರ ಜೊತೆಗೆ ನಮಗೊಬ್ಬ ಹೆಂಡತಿಯನ್ನು ನೋಡಬೇಕು. ಆ ಹೆಂಡತಿ ಅಂದರೆ ಯಾರಂದ್ರೆ ಅದು ಇಂಗ್ಲೀಷು. ಕಡ್ಡಾಯವಾಗಿ ಇಂಗ್ಲೀಷನ್ನು ಕಲಿಯಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಯಾಕಂದರೆ ನಮ್ಮ ಬಡವರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಅವ್ರು ಇಂಗ್ಲೀಷ್ ಕಲಿಬಾರ್ದು ಅಂತಕ್ಕಂಥದ್ದು ನಮ್ಮ ಚಳುವಳಿಯ ಕೆಲವು ನಾಯಕರುಗಳು, ರೋಲ್ ಕಾಲ್ ನಾಯಕರುಗಳು ಹೋರಾಟಗಳು ಮಾಡ್ತಾರೆ. ನಾವು ಆ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿ ಅಲ್ಲ. ನಮಗೆ ಇವತ್ತು ಸರ್ಕಾರಿ ಶಾಲೆ ಓದೋ ಮಕ್ಕಳು, ಬಡವ್ರ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಕೊಡೋದು ಭಾಳ ಪ್ರಮುಖವಾದ ವಿಚಾರ. ಹಾಗಾಗಿ ಕನ್ನಡನ ಜೊತೆಯಲ್ಲಿ ತಾಯಿ ಥರ ನೋಡಿದ್ರು ಇಂಗ್ಲೀಷ್ನ ಹೆಂಡತಿ ರೂಪದಲ್ಲಿ ನೋಡಬೇಕು. ಹಾಗಾಗಿ ಇಡೀ ದೇಶದ, ಪ್ರಪಂಚದ ವ್ಯಾಪಾರ ವಹಿವಾಟುಗಳಿಗೆ ಇಂಗ್ಲೀಷ್ ನಮಗೆ ಸಹಾಯ ಮಾಡ್ತದೆ. ಇವತ್ತು ನಮ್ಮ ಕೈಯಲ್ಲಿ ಮೊಬೈಲ್ ಫೋನ್ ಇದೆ. ಮೊಬೈಲ್ ಫೋನ್ ಇದೆ ಅಂದ ತಕ್ಷಣ ನಾವು ಮೊಬೈಲ್ ಆನ್ ಮಾಡೋಕ್ಕೆ, ಆಫ್ ಮಾಡೋಕ್ಕೆ ಬಿಟ್ಟರೆ ಬೇರೆ ಗೊತ್ತಾಗಲ್ಲ. ಇಂಗ್ಲೀಷ್ ಗೊತ್ತಿದ್ರೆ ಮಾತ್ರನೇ ಸಾಧ್ಯ. ಕೆಲವು ನಕಲಿ ಹೋರಾಟಗಾರರು ಇಂಗ್ಲೀಷ್ ಕಲಿಸ್ಬೇಡಿ ಸರ್ಕಾರಿ ಶಾಲೆಯಲ್ಲಿ ಅಂತಕ್ಕಂಥ ಹೋರಾಟಗಾರಗಳನ್ನು ನಾವು ನೋಡಿದ್ದೇವೆ. ಅವ್ರ ವಿರುದ್ಧವಾಗಿಯೇ ನಾವು ಸಂಘಟನೆ ಮಾಡ್ತೀವಿ. ಯಾಕಂದರೆ ಅವ್ರ ಸತ್ಯ ತಿಳಿಸ್ಬೇಕು. ಇಲ್ಲಾಂದ್ರೆ ಅವ್ರು ಆಡಿದ್ದೇ ಆಟ. ಅವ್ರು ಏನು ಆಡ್ತಾರೆ ಅದೇ ಆಟ, ಎಲ್ಲಿ ಹೋಗ್ತಾರೆ ಅದೇ ಆಟ. ಈ ಆಟದಿಂದ ದೂರ ಇಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಕ್ಷಣಾ ಸಮಿತಿ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡ್ತಾ ಇದ್ದೇವೆ. ನಮ್ಮ ಸಂಘಟನೆ ಅಷ್ಟು ಪ್ರಚಾರ ಸಿಗಲ್ಲ. ಕಾರಣ ಯಾಕಂದರೆ ನಮ್ಮ ಸಂಘಟನೆ ಅದು ಎಲ್ಲೂ ಕಲ್ಲುಡಿಯಲ್ಲ, ಎಲ್ಲೂ ರೋಲ್ ಕಾಲ್ ಮಾಡಲ್ಲ, ಯಾರಿಗೂ ದಾಖಲೆ ಮಾಡಲ್ಲ. ಈ ಮಾಲಾಪೇಶ ಮೇಲೆ ಜಗಳ ಆದಾಗ ಎಂಥ ಸುದ್ದಿ ಆಯಿತು, ಇಡೀ ಎಲ್ಲ ಮೀಡಿಯಾಗಳು ಅದರ ಮೇಲೆ ಬಿದ್ದಿದೆ. ಇಲ್ಲಿ ಇನ್ನು ಸಣ್ಣ ಪುಟ್ಟ ನಮ್ಮ ಚಾನಲ್ಗಳು, ಯೂಟ್ಯೂಬ್ ಚಾನಲ್ ಇವತ್ತು ನೀವು ಬರ್ತೀರಿ, ದೊಡ್ಡ ಚಾನಲ್ ಬರಲ್ಲ. ಯಾಕಂದರೆ ಇದು ಏನು ಓದೇನು ಉಪಯೋಗ ಇಲ್ಲ. ಹಾಗಾಗಿ ನಾವು ಇಲ್ಲೇನೋ ಯಾರಿಗಾದ್ರೂ ಕಲ್ಲು ಹೊಡಿದ್ರೆ, ಯಾರಿಗಾದ್ರೂ ರೋಲ್ ಕಾಲ್ ಹಿಡಿದಿದ್ರೆ ನಮಗೂ ಎಲ್ಲ ಮೀಡಿಯಾಗಳು ಇಲ್ಲೇ ಬಂದು ನಿಂತಿರು. ಇಲ್ಲಿ ಒಂದು ಸರಿ ಅವ್ರು ಯಾರೋ ನಮ್ಮ ರೈತ ಸಂಘದ ನಾಯಕರು ಬಂದಾಗ ಒಬ್ಬರು ಮಸಿ ಬೆಳೆದ್ರು, ದೊಡ್ಡ ಸುದ್ದಿ ಆಯಿತು. ನಾವು ಅಂಥ ಕೆಲಸ ಮಾಡೋದಿಲ್ಲ ಅಂದರೆ ನಮ್ಮ ಸುದ್ದಿ ಆಗಲ್ಲ. ಆಗದೇದು ಚಿಂತೆ ಇಲ್ಲ. ಸತ್ಯನ ಪ್ರತಿಪಾದಿಸ್ತೀವಿ. ಇಡೀ ದೇಶಾದ್ಯಂತ ನಾವು ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ಕನ್ನಡಿಗರ ಪರವಾಗಿ ನಾವು ಕನ್ನಡದ 26ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದಂಥ ಎಲ್ಲ ರಾಜ್ಯಗಳಿಂದ ಬಂದಿದ್ದಾರೆ. ತಮಿಳುನಾಡಿಂದ ಸುಮಾರು ಸಾಕಷ್ಟು ಜನ ಬಂದಿದ್ದಾರೆ. ಕನ್ನಡಿಗರು ಮತ್ತು ಎಲ್ಲ ರಾಜ್ಯದಿಂದ ಬಂದಿರ್ತಕ್ಕಂಥ ಈ ಕಾರ್ಯಕ್ರಮ ಬಂದಂಥ ಮಾಧ್ಯಮಗಳಿಗೂ ನಾನು ಒಂದು ಪಿಕ್ಚರ್ ರಿಲೀಸ್ ಮಾಡ್ತೀವಿ ಸರ್. ಅದು ಬಿಡಿ, ಅದು ಇನ್ನೊಂದು ಸಮಾಚಾರ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಜಾಕಿ ಅಂತ, ಅಡ್ವೊಕೇಟು. ನಾನು ಚಿನ್ನಾರಮ್ಮನ ಇವತ್ತು ಬರ್ಡೇ ಅಂದ್ಬಿಟ್ಟು ವಿಶ್ ಮಾಡೋಕ್ಕೆ KGF ಇಂದ ಬಂದಿದ್ದೀನಿ. ಸರ್, ಚಿನ್ನಾರಮ್ಮ ಅಂದರೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಏನು? ಅವರು ಫುಲ್ ಸಪೋರ್ಟ್. ಅವರು ಮೀಸಲಾತಿ ಬಗ್ಗೆ ಜಾಸ್ತಿ ಹೇಳ್ಕೊಡ್ತಾ ಇರ್ತಾರೆ, ಅಂಬೇಡ್ಕರ್ ಬಗ್ಗೆ ಜಾಸ್ತಿ ಹೇಳ್ತಾ ಇರ್ತಾರೆ. ಅವರು ನಮಗೆ ಹೇಳ್ಕೊಡುವ ಅವ್ರ ವಿಷಯ ಕೊಡ್ಬಿಟ್ಟು, ಅಂಬೇಡ್ಕರ್ ಅವ್ರ ವಿಷಯ ಕೊಡ್ಬಿಟ್ಟು ಅಮೃತನ ನಮ್ಗೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಮಾತನ್ನ ಹೇಳ್ತಾ ಇರ್ತಾರೆ ನಮಗೆ. ಅದರಿಂದ ನಾವು ತುಂಬ ಫಾಲೋವರ್ಸ್. ಥ್ಯಾಂಕ್ ಯು.